ಹೊನ್ನಾವರ ತಾಲೂಕಿನ ಚಂದಾವರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಚಂದಾವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಿರ್ಮಲಾ ಡಾಯಸ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಕರು ಶ್ರಮ ವಹಿಸುತ್ತಿದ್ದು, ಶಾಲೆಯ ಭೌತಿಕ ಸುಧಾರಣೆಗೆ ಪಾಲಕರು ಸಹಕಾರ ನೀಡಬೇಕು ಎಂದರು. ಶಾಲೆಯ ನೂತನ ಧ್ವಜಸ್ತಂಭವನ್ನು ಉದ್ಘಾಟಿಸಿದ ಕುಮಟಾ ಡಯಟ್ನ ಪ್ರಾಚಾರ್ಯರಾದ ಶಿವರಾಮ ಮಾತನಾಡಿ, ಶಾಲೆಗೆ ವಿದ್ಯಾರ್ಥಿಗಳೇ ಕೇಂದ್ರ ಬಿಂದು, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಿ ಖಾಸಗಿ ಶಾಲೆಗೆ ಹೋಗುವ ಬದಲು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಸೌಲಭ್ಯ ಪಡೆಯಿರಿ ಎಂದು ಕರೆ ನೀಡಿದರು. ವಿದ್ಯಾ ಅಶೋಕ್ ನಾಯ್ಕ್ ಶಾಲೆಗೆ ನೀಡಿದ ಪ್ರೊಜೆಕ್ಟರ್ಗಳನ್ನು ಉದ್ಘಾಟಿಸಿದರು. ಡಯಟ್ ಉಪನ್ಯಾಸಕರಾದ ಅಂಜನಾ ಎನ್ ನಾಯ್ಕ್, ಹೊನ್ನಾವರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂಜಿ ನಾಯ್ಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಾದ ಇಸ್ಮಾಯಿಲ್ ಅಮಾನುಲ್ಲಾ, ವಿಘ್ನೇಶ್ವರ ದೇಶಭಂಡಾರಿ, ದಿನೇಶ್ ಪುಕ್ರಿ ಅವರನ್ನು ಸನ್ಮಾನಿಸಲಾಯಿತು. ಧ್ವಜಕಟ್ಟೆ ನಿರ್ಮಾಣಕ್ಕೆ ಸಹಾಯ ಮಾಡಿದ ರಾಜೇಶ್ ರಮೇಶ್ ಆಚಾರಿ ಮತ್ತು ಪೆಂಡಾಲ್ ವ್ಯವಸ್ಥೆ ಮಾಡಿದ ವಿನೋದ್ ನಾಯ್ಕರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್, ಚಂದಾವರ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಎಂ ಆಚಾರಿ, ಉದ್ಯಮಿ ಅಶೋಕ್ ವೈ ನಾಯ್ಕ್, ದಿವಾಕರ್ ನಾಯ್ಕ್, ಎಸ್ಡಿಎಂಸಿ ಅಧ್ಯಕ್ಷರಾದ ರವಿ ಎಂ ಆಚಾರಿ, ಯುವಕ ಸಂಘದ ಸಂದೀಪ್ ನಾಯ್ಕ್, ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಆನಂದ್ ವೈ ನಾಯ್ಕ್ ವೇದಿಕೆಯಲ್ಲಿದ್ದರು. ಮುಖ್ಯೋಧ್ಯಾಪಕ ಡಿಜೆ ನಾಯ್ಕ್ ಸ್ವಾಗತಿಸಿದರು. ರೋಹಿದಾಸ್ ನಾಯ್ಕ್ ನಿರೂಪಿಸಿದರು. ವಿದ್ಯಾ ನಾಯ್ಕ್ ವಂದಿಸಿದರು. ಬಳಿಕ ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.